ಭಯೋತ್ಪಾದನೆ ವಿರುದ್ಧ ನಡೆಸಲಾದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಾರತ ಬಲವಾದ ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟವಾಗಿ ರೂಪಾಂತರಗೊಳ್ಳುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹನೋಯಿನಲ್ಲಿ ನಿನ್ನೆ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ರಾಜನಾಥ್ ಸಿಂಗ್, ಭಾರತ ಪರಮಾಣು ಬೆದರಿಕೆಗೆ ಹೆದರುವುದಿಲ್ಲ ಮತ್ತು ಯಾವುದೇ ಶತ್ರು ದುಸ್ಸಾಹಸಗಳಿಗೆ ದೃಢವಾಗಿ ಪ್ರತಿಕ್ರಿಯಿಸಲು ಸಿದ್ದವಾಗಿದೆ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಾಧಿಸಲಾದ ಅಭೂತಪೂರ್ವ ಪ್ರಗತಿಯಿಂದಾಗಿ ವಿಶ್ವಮಟ್ಟದಲ್ಲಿ ಭಾರತ ಅಭಿವೃದ್ಧಿ ಹೊಂದುತ್ತಿದ್ದು, ಸೆಮಿಕಂಡಕ್ಟರ್ ವಲಯದಲ್ಲಿ ವೇಗವಾಗಿ ಮುನ್ನಡೆಯುತ್ತಿದೆ. ಇದು ಕೇವಲ ತಾಂತ್ರಿಕ ಪ್ರಗತಿಯಲ್ಲ, ಆದರೆ ನವ ಭಾರತದ ಬೆಳವಣಿಗೆಯೂ ಆಗಿದೆ ಎಂದು ಹೇಳಿದರು. ಜಾಗತಿಕ ಶಾಂತಿ, ಪರಸ್ಪರ ಸಮನ್ವಯ, ಬೆಳವಣಿಗೆ ಮತ್ತು ಸಮೃದ್ಧಿಗಾಗಿ ಭಾರತದೊಂದಿಗೆ ಪಾಲುದಾರಿಕೆ ಮಾಡಿಕೊಳ್ಳಲು ಅಂತಾರಾಷ್ಟೀಯ ಸಮುದಾಯವನ್ನು ರಕ್ಷಣಾ ಸಚಿವರು ಆಹ್ವಾನಿಸಿದರು. ಅನಿವಾಸಿ ಭಾರತೀಯರು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕೆಂದು ಒತ್ತಾಯಿಸಿದರು. इंटरनेशनल फोरम पर भारत कुछ बोलता है तो दुनिया कान खोलकर सुनती है भारत बोल क्या रहा है. यह भारत की हैसियत बनी है. और हमारे भारत के प्रधानमंत्री को 31 कंट्रीज ने अपने देश का सर्वोच्च सम्मान दिया. मैं कह सकता हूं कि दुनिया में किसी प्रधानमंत्री को इतने देशों का सर्वोच्च सम्मान, हाईएस्ट जो रिवार्ड होता है, वो नहीं मिला है. जो प्रधानमंत्री को मिला है. इसीलिए मैं कह रहा हूं कि भारत का स्टेशन दुनिया में बड़ा है.